ಬಹಳ ಒಂದು ದುಃಖದ ಸಂದರ್ಭ. ವಿಶೇಷವಾಗಿ ಕನ್ನಡಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿ ಒಬ್ಬ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ಅನೇಕ ಉತ್ತಮವಾದಂತಹ ಕಾದಂಬರಿಗಳನ್ನು ತಮ್ಮ ಬರವಣಿಗೆಯ ಮುಖಾಂತರವಾಗಿ ನಾಡಿಗೆ ಕೊಟ್ಟು ಕನ್ನಡ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿದಂತಹ ಭೈರಪ್ಪನವರು ಇವತ್ತು ನಮ್ಮಲ್ಲಿ ದೈಹಿಕವಾಗಿಲ್ಲ. ಸರಸ್ವತಿ ಸಮ್ಮಾನ ಆಗಿರಬಹುದು, ಪಂಪ ಪ್ರಶಸ್ತಿ ಆಗಿರಬಹುದು, ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು, ಕನ್ನಡ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು, ಪದ್ಮಭೂಷಣ, ಪದ್ಮವಿಭೂಷಣ, ಅವ್ರಿಗೆ ಅದು ಏನು ಕೊಟ್ಟರೂ ಕೂಡ ಕಮ್ಮಿಯೇ. ಒಬ್ಬ ನಿಷ್ಠುರವಾದಿ ಯಾವುದು ಮನಸ್ಸಿನಲ್ಲಿ ಏನಿದೆ ಅದನ್ನು ಯಾವುದನ್ನು ಇಟ್ಕೋತಾ ಇರಲಿಲ್ಲ. ಎಲ್ಲವನ್ನೂ ಕೂಡ ವ್ಯಕ್ತಪಡಿಸುವಂತಹ ಒಂದು ಧೈರ್ಯ ಮತ್ತು ಸ್ವಾತಂತ್ರ್ಯವನ್ನು ಹೊಂದಿದ್ದಂತಹ ಭೈರಪ್ಪನವರು ಸಾಕಷ್ಟು ಜನಗಳ ಮನಸ್ಸನ್ನು ಗೆದ್ದಿದ್ದಂಥವರು. ಅವರ ಅನೇಕ ಕಾದಂಬರಿಗಳು, ಅದು ದಾಟು, ವಂಶವೃಕ್ಷ, ಹೀಗೆ ಯಾವತ್ತೂ ಕೂಡ ಜನಮಾನಸದಲ್ಲಿ ಉಳಿತಾ ಇದೆ. ಅಂತಹ ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ಕಳ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಆಘಾತ. ಅಂತಹ ಮೇರು ವ್ಯಕ್ತಿತ್ವ ಇವತ್ತು ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ, ಭಾರತೀಯನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ. ಅಂತಹ ಆತ್ಮಕ್ಕೆ ನಾನು ಶಾಂತಿ ಅಂತ ಕೋರೋದಿಲ್ಲ, ಮುಕ್ತಿಯನ್ನು ಕೊಡಲಿ ಭಗವಂತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.